ಸಬ್ಬಕ್ಕಿ ಡಾಣಿ ಮಾಡಲು ಮೊದಲು ದಪ್ಪನ ಸಬ್ಬಕ್ಕಿನ ಇಲ್ಲಿ ಬಳಸ್ತಾ ಇದ್ದೀನಿ. 1 ಗ್ಲಾಸ್ ಅಳತೆಗೆ 3 ಗ್ಲಾಸ್ ಮಜ್ಜಿಗೆ ಅಥವಾ ಮೊಸರು, ಸ್ವಲ್ಪ ಗಟ್ಟಿ ಮೊಸರನ್ನ ತೊಗೊತಾ ಇದ್ದೀನಿ. 3 ಗ್ಲಾಸ್ ಮೊಸರಲ್ಲಿ ಇದನ್ನು ಸುಮಾರು ಒಂದು 5 ತಾಸು ನೆನೆಯಲು ಬಿಡಬೇಕು. 5 ತಾಸಿಗಿಂತ ಜಾಸ್ತಿ ನೆನೆಬೋದಾಗಲಿ, ಕಮ್ಮಿ ನೆನೆಯೋ ಹಾಗಿಲ್ಲ. 5 ತಾಸು ನಂತರ ಈ ಥರ ಚೆನ್ನಾಗಿ ನೆಂದಿದೆ. ಇವಾಗ ಅದೇ ಅಳತೆ ಗ್ಲಾಸಲ್ಲಿ 1 ಗ್ಲಾಸ್ ಕಡಲೆನ ಪುಡಿ ಮಾಡ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿ ಹಿಟ್ಟು, ಇದಕ್ಕೆ ಡಾಲ್ಡಾ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಡಾಲ್ಡಾನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಉಪ್ಪು, ಖಾರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಡಾಲ್ಡಾ ಎಲ್ಲ ಹಿಟ್ಟಿನ ಜೊತೆಗೆ ಎಲ್ಲ ಕಡೆ ಚೆನ್ನಾಗಿ ಬೆರೆತುಕೊಳ್ಳಬೇಕು. ಹಾಗಾಗಿ ಈ ಥರ ಪ್ರೆಸ್ ಮಾಡಿ ಚೆನ್ನಾಗೆ ಕಲಿಸ್ಕೋಬೇಕು. ನಾನಿಲ್ಲಿ ಜಾಸ್ತಿ ಹಿಟ್ಟು ಬಳಸ್ತಾ ಇದ್ದೀನಿ, ಹಾಗಾಗಿ ಇದನ್ನು ಒಂದು 3 ಪಾರ್ಟ್ಗಳಾಗಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇದೆಲ್ಲ ಕಲಸಿರೋದನ್ನು ಒಂದು ಒಣ ಹಿಟ್ಟು ಇದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೊತೀನಿ. ಎಲ್ಲ ಒಂದೇ ಸಲ ಕಲಿಸ್ಕೊಂಬಿಟ್ಟೆ ಅದು ನೀರಾಗ್ಬಿಡುತ್ತೆ. ಆವಾಗ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದಾಗೆ ಅದು ಪುಡಿ ಆಗೋದು, ಎಣ್ಣೆ ಜಾಸ್ತಿ ಹಿಡಿಯೋದು ಆಗ್ಬಿಡುತ್ತೆ. ಸ್ವಲ್ಪ ನೀವು ಒಂದು ಸಣ್ಣ ಗ್ಲಾಸಲ್ಲಿ ಮಾಡ್ತೀನಿ ಅಂದಾಗ ಆರಾಮ್ಸೆ ಒಂದೇ ಸಲ ಕಲಿಸ್ಕೋಬೋದು. ಇವಾಗ ಇದು ಎರಡನೇ ಪ್ರಾಸೆಸ್ಸು. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಗಟ್ಟಿ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ನೀರಿ ಆಗಲ್ಲ. ನಾನು ಒಂದು ಪ್ರಾಸೆಸ್ ಆದ ತಕ್ಷಣ ಇನ್ನೊಂದು ಪ್ರಾಸೆಸ್ಗೆ ಕಲಿಸ್ಕೊಳ್ಳೋಕ್ಕೆ ನಂಗೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇದೊಂದು ಪಾರ್ಟನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಮೂಲಾಗಿ ನಿಪ್ಪಟ್ಟು, ಚಕ್ಕಲಿಗೆ ಯಾವ ಥರ ಆದರೆ ಕಲಿಸ್ಕೊತೀವಿ ಆ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರು ಎಕ್ಸ್ಟ್ರಾ ಬೇಕಾಗಲ್ಲ. ನೆನೆಸಿರೋ ಮೊಸರು ಹಿಟ್ಟು ಅಳತೆಗೆ ಚೆನ್ನಾಗಿ ಕರೆಕ್ಟು ಹೊಂದ್ಕೊಳ್ಳುತ್ತೆ. ಬೇಕಾದರೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು, ಮಜ್ಜಿಗೆನಾದರೂ ಆ್ಯಡ್ ಮಾಡಿಕೊಂಡು ನಾದ್ಕೋಬೋದು. ಚಕ್ಕಲಿ ಪಾವು ಸೈಜಿಗೆ ಈ ಥರ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲು ಬಿಡಬೇಕು. ಇದಕ್ಕೆ ಪ್ಲೇಟ್ಗಳು ಈ ಥರ ಹೋಲ್ ದಪ್ಪ ಜಾಸ್ತಿ ಇತ್ತು ಅಂದರೆ ಸಬ್ಬಕ್ಕಿ ಅದರಲ್ಲಿ ಇಡ್ಕೊಳ್ಳಲ್ಲ, ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಇದು ಮೇನ್ ಪ್ರಾಸೆಸ್ ಬಂದುಬಿಟ್ಟು ಮಾಮೂಲು ಚಕ್ಕಲಿ ಥರ ನಾವು ಕೆಳಗೆ ಹೊತ್ಕೊಂಡು ಎಣ್ಣೆಲಿ ಕರಿಯೋಕ್ಕಾಗಲ್ಲ. ಡೈರೆಕ್ಟ್ ಎಣ್ಣೆಯಲ್ಲಿನೇ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿ ನೋಡಿದಾಗ ಅದು ಮೇಲೆ ಬಂತು ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಇವಾಗ ಪ್ರೆಸ್ ಮಾಡ್ತಾ ಹೋಗಬೇಕು. ಫಸ್ಟು ಹಿಂಭಾಗ ಮಾಡಿಕೊಂಡು ಮುಂಭಾಗ ಬರಬೇಕು. ಇಲ್ಲಾಂದರೆ ಮುಂದೆ ಒತ್ತಾ ಇದ್ದರೆ ಅದರದ್ದು ಆವರಿ ನಮ್ಮ ಕೈ ತಡ್ತಾ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಶೇಂಗಾ ಎಣ್ಣೆ ಇರೋದರಿಂದ ಸ್ವಲ್ಪ ಚೆನ್ನಾಗಿ ಅದು ನೊರೆ ಬರ್ತಾ ಇದೆ. ಹಾಗೆ ಕಂಟಿನ್ಯೂ ಮಾಡಿದರೆ ಉಪ್ಪು ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ಟಾಪ್ ಮಾಡಿಕೊಂಡು ಈ ಥರ ಫುಲ್ಲು ಒಂದು ಕಪ್ಪು ಏನಿದೆ ಅದಷ್ಟು ಫುಲ್ಲನ್ನ ಒಂದು ಸ್ಟೆಪ್ಪಲ್ಲಿ ಮುಗಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಬಿಟ್ಬಿಡಿ. ಅದು 2 ನಿಮಿಷ ಆದ ನಂತರ ಈ ಥರ ಸ್ವಲ್ಪ ಮೂವ್ ಮಾಡಿದರೆ ಆವಾಗ ಚೆನ್ನಾಗಿ ಕೆಳಗಡೆ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ಒಂದು ಜಾಲಿ ಸೌಟ್ ಸಹಾಯದಿಂದ ಈ ಥರ ಉಲ್ಟಾ ಮಾಡ್ಕೊತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಈ ಥರ ಮಾಡ್ಕೋಬೇಕು. ನಮಗೆ ಈ ಥರ ರೆಡ್ ಬೇಡ, ವೈಟ್ ಕಲರ್ ಬೇಕು ಅಂತಂದರೆ ಹಸೆ ಖಾರ ಪೇಸ್ಟನ್ನಾದರೂ ಯೂಸ್ ಮಾಡ್ಕೋಬೋದು. ಬಟ್ ಅದು ತುಂಬ ಸಣ್ಣ ಮಾಡ್ಕೊಂಡಿರಬೇಕು. ಸ್ವಲ್ಪ ಏನಾದರೂ ಜುರಿ ಇತ್ತಂದ್ರೆಗಿನ ಆ ಹೋಲಲ್ಲಿ ಸಿಗಾಕ್ಕೊಂಡು ಸಬ್ಬಕ್ಕಿ ಹೊರಗಡೆ ಬರಲ್ಲ, ಆವಾಗ ತುಂಬ ಕಷ್ಟ ಆಗುತ್ತೆ. ಈ ಥರ 2 ಕಡೆ ಚೆನ್ನಾಗಿ ಕಲಿಸ್ತಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿ ಆದಂಥ ಸಬ್ಬಕ್ಕಿ ಡಾಣಿ ತುಂಬ ಚೆನ್ನಾಗಿರುತ್ತೆ. ಈ ತೂತಿನ ಜೆಡ್ಡಲ್ಲಿ ಈ ಥರ ಎಲ್ಲದನ್ನು ಹಾಕ್ಕೊಂಡು 1-2 ನಿಮಿಷ ಎಣ್ಣೆ ಎಲ್ಲ ಸ್ವಲ್ಪ ಕೆಳಗಡೆ ಬರಲಿ ಅಂತ ಬಿಡ್ತೀನಿ. ಫಂಕ್ಷನ್ಗಳಲ್ಲಿ ತಳತಳ ಹೊಳೆಯುವಂಥ ಮುತ್ತಿನಂಥ ಸಬ್ಬಕ್ಕಿ ಡಾಣಿ ರೆಡಿ ಟು ಈಟ್.